ಬಂಧುಗಳೇ, ಮೊದಲ ಬಾರಿಗೆ ಹೊಸಕೋಟೆಯ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಶ್ರೀ ಯೋಗಿ ವೇಮನ 614ನೇ ಜಯಂತಿಯನ್ನು ಆಚರಿಸಲಾಯಿತು. ದಿನಾಂಕ 19/1/2026ರಂದು ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು. ಯೋಗಿ ವೇಮನ ಪ್ರತಿಮೆ ಮೆರವಣಿಗೆ ಸಹ ಮಾಡಲಾಯಿತು. ಕರ್ನಾಟಕ ರೆಡ್ಡಿ ಜನಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಶೇಖರ್ ರೆಡ್ಡಿ ಮಾತನಾಡಿದರು. ಅಂತಿಮವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಸಹ ಈ ಸಭೆಯಲ್ಲಿ ಮಾತನಾಡಿದರು. ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದ ನೀಡಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಅವರಿಗೆ ಸಮಾಜದ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತಂದರೆ, ಇವತ್ತು 19ನೇ ತಾರೀಕು ವೇಮನ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಇದೆ. ನಿನ್ನೆ ನಾವು ಗೋರಂಟ್ಲ, ಸತ್ಯಸಾಯಿ ಜಿಲ್ಲೆಯಲ್ಲಿರುವಂಥ ಗೋರಂಟ್ಲಕ್ಕೆ ಸಮಾಜದ ಬಂಧುಗಳು ಕರೆದು ಅವರು ವೇಮನ ಪುತ್ಥಳಿಯನ್ನು ಅನಾವರಣ ಮಾಡಬೇಕು, ನೀವು ಬರಬೇಕಂತ ಹೇಳಿದ್ದಕ್ಕೆ ಈ ಥರ ನನಗೆ ಮುಂಗಡವಾಗಿ ಒಬ್ಬ ಕಾರ್ಯಕ್ರಮ ನಿಗದಿ ಆಗಿದೆ, ಆದ್ದರಿಂದ ಬರೋದಕ್ಕಾಗೋದಿಲ್ಲ ಅಂತೇಳಿ ನಿನ್ನೆ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾತ್ರಿ 10:30-11 ಗಂಟೆಗೆ ವಾಪಸ್ ಬಂದು ಬೆಂಗಳೂರಿಗೆ. ಇವತ್ತಿನ ದಿವಸ ಬೆಂಗಳೂರಿನಲ್ಲಿರುವಂಥ ಬಿದರ್ಗುಪ್ಪೆಗಿರ್ಬೋದು, ಹೊಸಕೋಟೆ ಇದೆ. ಸಂಜೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೂಡ ಸರ್ಕಾರಿ ವತಿಯಿಂದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಕೂಡ ತಾವೆಲ್ಲ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತೇಳಿ ನಾನು ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ಪರವಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಕೋರ್ಕೊಳ್ತಿದ್ದೇನೆ. ಏನು ಇವತ್ತಿನ ದಿವಸ ಯಾವುದೇ ರೀತಿಯಾದಂಥ ಒಂದು ಸಂಘ ನಡಿಬೇಕಾದ್ರೆ ಹಿರಿಯರ ಮಾರ್ಗದರ್ಶನ ಬಹಳ ಅತ್ಯವಶ್ಯಕ. ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ ಪ್ರಾರಂಭವಾಗಿ 1925ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳು 25ನೇ ತಾರೀಕು ದಾಖಲೆಗಳ ಪ್ರಕಾರ ರಿಜಿಸ್ಟರ್ ಆಗಿದೆ. ಅದಕ್ಕೂ ಮುಂಚೆ 1919ರಲ್ಲೇ ನಮ್ಮ ಸಮಾಜದ ಹಿರಿಯರೆಲ್ಲ ಒಂದು ಕಡೆ ಕೂತ್ಕೊಂಡು ಒಂದು ಸಮುದಾಯಕ್ಕೆ ಶಿಕ್ಷಣ ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಫೆಸಿಲಿಟಿಯನ್ನು ಕೊಡಬೇಕಂತೇಳಿ ಅವರು ನಿರ್ಣಯ ಮಾಡಿಕೊಂಡು ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಮೊದಲನೇದಾಗಿ ಒಂದು ಹಾಸ್ಟೆಲನ್ನು ಪ್ರಾರಂಭ ಮಾಡಿದಂಥ ಮಹನೀಯರಿಗೆ ನಾವೆಲ್ಲ ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ. 100 ವರ್ಷಗಳಿಂದನೇ ಒಂದು ಬೃಹತ್ ಆದಂಥ ಚಿಂತನೆಯನ್ನ ಇಟ್ಕೊಂಡು ಸಮಾಜಕ್ಕೆ ಕೋರಮಂಗಲದಲ್ಲಿ ಸರ್ಕಾರಿ ವತಿಯಿಂದ ಒಂದು 6 ಎಕರೆ ಜಾಗವನ್ನು ಪಡೆದು 1974ರಲ್ಲಿ ಮೊದಲನೇದಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಹಾಕಿರುವಂಥ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಕನಸು ಇಡೀ ರಾಜ್ಯದಲ್ಲಿ ಇವಾಗ ಬೃಹತ್ ಗಾತ್ರವಾಗಿ ಬೆಳೆದು ವೈದ್ಯಕೀಯ ಕಾಲೇಜು ಕೂಡ ಪ್ರಾರಂಭ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ನಾವು ಇವಾಗ ಕಾಲಘಟ್ಟದಲ್ಲಿ ಬಂಧುಗಳೇ. ಇದಕ್ಕೆಲ್ಲ ಮಾರ್ಗದರ್ಶಕರು ನಮ್ಮ ಸಮಾಜದ ಬಂಧುಗಳು ಅನೇಕರಿದ್ದಾರೆ. ಅದಕ್ಕೆ ಮುಖ್ಯ ಕಾರಣಕರ್ತರಾದಂಥ ಮತ್ತೊಮ್ಮೆ ನಾನು ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ, ರಾಮಲಿಂಗಾರೆಡ್ಡಿ ಸಾಹೇಬರು. ಯಾವುದೇ ರೀತಿಯಾದಂಥ ಸಮಾಜಕ್ಕೆ ಒಂದು ಶಿಕ್ಷಣ ಸಂಸ್ಥೆಗೆ ಏನಕ್ಕಾದರೂ ಒಂದು ಅಪ್ರೋಚ್ ಬೇಕಾದರೆ ತಾವೇ ಖುದ್ದು ಬಂದು ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ ಅದಕ್ಕೆ ಏನೇನು ಬೇಕು ಅನ್ನೋದು ಎಲ್ಲನ್ನ ಮಾಡಿಸ್ಕೊಡ್ತಿದ್ದಾರೆ. ಅಂತ ಒಂದು ದುರಿನೀರನ್ನ ನಾವು ಹೊಂದಿರೋದು ನಮ್ಮೆಲ್ಲ ಸಮಾಜದ ಒಂದು ಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅವರು ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಇರ್ಬೋದು, ಯಾವುದೇ ತಾಲೂಕಿನಲ್ಲಿ ಇರ್ಬೋದು, ಒಂದು ಕುಗ್ರಾಮದಲ್ಲಿ ಕೂಡ ಸಮಾಜದ ಬಂಧುಗಳು ಏನಾದರೂ ಒಂದು ಕಾರ್ಯಕ್ರಮ ಇದೆ, ಸಮುದಾಯದ ಕಾರ್ಯಕ್ರಮ ಅಂತ ಹೇಳಿದ್ರೆ ಅವರಿಗೆ ತಪ್ಪದೇ ಹೋಗ್ತಾರೆ. ನಾಳೆ ಕೂಡ ಬಾಗಲಕೋಟೆಯಲ್ಲಿ ಒಂದು ಸಮುದಾಯ ಭವನವನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಪ್ರತಿ ತಿಂಗಳು ಇಡೀ ರಾಜ್ಯದಲ್ಲಿ ಎಲ್ಲೇ ಇರುವಂಥ ನಮ್ಮ ಸಮಾಜದ ಬಂಧುಗಳು ಕಾರ್ಯಕ್ರಮಗಳು ಹಮ್ಮಿಕೊಂಡ್ರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿಯಲ್ಲಿ ನಾನು ವೇದಿಕೆಯ ಮುಖಾಂತರ ನಮ್ಮ ಶಾಸಕರಲ್ಲಿ ಕೂಡ ವಿನಂತಿನ ಮಾಡ್ತೇನೆ, ನಮ್ಮ ಸಮುದಾಯಕ್ಕೆ ಯಾವುದಾದ್ರೂ ಒಂದು ನಿವೇಶನವನ್ನು ತಾವು ಸರ್ಕಾರಿ ವತಿಯಿಂದ ಕೊಡಿಸಿದ್ರೆ ಅಲ್ಲಿ ಒಂದು ಬೃಹತ್ತಾದಂಥ ಒಂದು ಸಮುದಾಯ ಭವನವನ್ನು ಕಟ್ತೀವಿ ಅಂತೇಳಿ ನಾನು ವೇದಿಕೆ ಮುಖಾಂತರ ಅವರನ್ನ ಮನವಿನ ಕೊಡೋದಕ್ಕೆ ಸಂಘದ ಪದಾಧಿಕಾರಿಗಳಿಗೆ ಕೇಳ್ಕೊಡ್ತೀನಿ ಬಂಧುಗಳೇ. ಇನ್ನೂ ಅರ್ಜಿ ಕಡೆಯನ್ನು ಕೊಟ್ಟಿದ್ದಾರೆ, ಅವರು ನೆರವೇರಿಸ್ಕೊಡ್ತಾರೆ ಅಂತೇಳಿ ನನಗೆ ಬಹಳ ಒಂದು ನಂಬಿಕೆ ಇದೆ. ಕ್ರಿಯಾಶೀಲರು, ಉತ್ಸಾಹಿಗಳಾದಂತಹ ಯುವಕರು ಇರುವಂತಹ ಶಾಸಕರು ನಮಗೊಂದು ಸಹಾಯ ಮಾಡಬೇಕಂತೇಳಿ ವೇದಿಕೆ ಮುಖಾಂತರ ನಾನು ಮತ್ತೊಮ್ಮೆ ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ನೀವು ಬೇಗ ಜಾಗ ನಮಗೆ ಒಂದು ಮಂಜೂರು ಮಾಡಿಕೊಟ್ರೆ ಬರೋ ವರ್ಷ ವೇಮನ ಜಯಂತಿ ಒಳಗಡೆ ಆ ಕಟ್ಟಡ ಕೂಡ
ಒಂದು ಉದ್ಘಾಟನೆ ಮಾಡುವಂಥ ಒಂದು ಸನ್ನಿವೇಶವನ್ನು ತಾವು ದಯಪಾಲಿಸ್ಕೊಡ್ಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತೀನಿ. ನಮ್ಮ ಸಮುದಾಯದ ಪರವಾಗಿ ಮತ್ತೊಮ್ಮೆ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬರಾಗಿರ್ಬೋದು, ಶಾಸಕರಲ್ಲಿ ಒಂದು ಭಿನ್ನವತ್ತಳಿಕೆಯನ್ನು ಕೊಟ್ಟಿರುವಂಥ ನಮ್ಮ ಹೊಸಕೋಟೆ ತಾಲೂಕು ರೆಡ್ಡಿ ಸಂಘಕ್ಕೆ ಆದಷ್ಟು ಶೀಘ್ರ ಒಂದು ನಿವೇಶನವನ್ನು ಕೊಟ್ಟು ವೇಮನನ ಪುತ್ಥಳಿ ಮಾಡೋದಕ್ಕೆ ಒಂದು ಸ್ಥಳಾವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮನ್ನು ಮನವಿ ಮಾಡ್ತೀವಿ. ಏನು ನಾವು 2017 ಇಸ್ವಿಯಲ್ಲಿ ಒಂದು ಸಮಾವೇಶವನ್ನು ಮಾಡಿ ಆಗಿನ ಮುಖ್ಯಮಂತ್ರಿಗಳು ಹಾಗೂ ಈಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಒಂದು ಮನವಿಯನ್ನು ಕೊಟ್ಟಂಥ 10 ಬೇಡಿಕೆಗಳಲ್ಲಿ 8 ಬೇಡಿಕೆಗಳನ್ನು ಅವರು ಉದಾರವಾಗಿ ಒಂದು ಪೂರೈಸಿಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾನು ಈ ವೇದಿಕೆಯಲ್ಲಿ ಮುಖಾಂತರ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಕೆ.ಸಿ. ರೆಡ್ಡಿಯವರ ಪುತ್ಥಳಿಯನ್ನ, ಪ್ರಥಮ ಮುಖ್ಯಮಂತ್ರಿಗಳಾದಂಥ ಕೆ.ಸಿ. ರೆಡ್ಡಿಯವರ ಪುತ್ಥಳಿಯನ್ನ ವಿಧಾನಸೌಧ ಆವರಣದಲ್ಲಿ ಮಾಡಬೇಕಂತೇಳಿ ಒಂದು ಮನವಿ ಕೊಟ್ಟಿದ್ವಿ. ಅದನ್ನು ಕೂಡ ಪೂರೈಸಿದ್ದಾರೆ. ಮಹಾಯೋಗಿ ವೇಮನ ಜಯಂತಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನ ಸರ್ಕಾರಿ ವತಿಯಿಂದ ರಜಾರಹಿತವಾಗಿ ಘೋಷಣೆ ಮಾಡಬೇಕಂತೇಳಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಗುಲ್ಬರ್ಗಾದಲ್ಲಿ ಮಹಾಸಾಧು ಹೇಮರೆಡ್ಡಿ ಮಲ್ಲಮ್ಮನ ವಿಶ್ವವಿದ್ಯಾನಿಲಯಕ್ಕೆ ಅನುದಾನ ಕೊಡಬೇಕಂತೇಳಿ ಸಂಶೋಧನಾ ಕೇಂದ್ರಕ್ಕೆ ಅದಕ್ಕೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಹಾಗೂ ಹುಬ್ಬಳ್ಳಿಯಲ್ಲಿರುವಂತಹ ಮಹಾಯೋಗಿ ವೇಮನ ವಿದ್ಯಾಪೀಠಕ್ಕೆ ಅನುದಾನ ಕೊಡಬೇಕಂತ ಹೇಳಿದ್ವಿ, ಅದನ್ನು ಕೊಟ್ಟಿದ್ದಾರೆ. ಕೆ.ಸಿ. ರೆಡ್ಡಿಯವರ ಹುಟ್ಟೂರಾದಂಥ ಕ್ಯಾಸಂಬಳ್ಳಿಯಲ್ಲಿ ಕೂಡ ಸ್ಥಳ ಕಟ್ಕೊಡ್ಬೇಕು, ಅವರ ಜ್ಞಾಪಕಾರ್ಥವಾಗಿ ಒಂದು ಲೈಬ್ರರಿ ಮತ್ತು ಒಂದು ಈ ಮ್ಯೂಸಿಯಂನ ಕಟ್ಟಬೇಕಂತೇಳಿ ಒಂದು ಭಿನ್ನವತ್ತಳಿಕೆ ಕೊಟ್ಟಿದ್ವಿ, ಅದನ್ನು ಮಾಡಿಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಈ ಥರ ಎಲ್ಲ ಕೊಟ್ಟಂತ 10 ಭಿನ್ನವತ್ತಳಿಕೆಯಲ್ಲಿ 8ನ್ನ ಮನವಿಯನ್ನು ನಮ್ಮನ್ನು ಪುರಸ್ಕರಿಸಿಕೊಟ್ಟಿರುವಂಥ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆ ಇಷ್ಟಪಡ್ತೇನೆ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದ ಬಂಧುಗಳು ಇಡೀ ರಾಜ್ಯದಲ್ಲಿ ಒಂದು 2-3 ಜಿಲ್ಲೆ ಬಿಟ್ಟರೆ ಇರುವಂತ 31 ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಹರಿದು ಹಂಚೋಗಿರುವಂತ ಸಮಾಜವನ್ನ ಕಟ್ಟೋದಿಕ್ಕೆ ನಮ್ಗೆಲ್ಲ ಮಾರ್ಗದರ್ಶನ ಕೊಟ್ಟಂತ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ನಮ್ಮ ಪೂಜ್ಯ ಗುರುಗಳಾದಂಥ ವೇಮಾನಂದ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಸಮಾಜವನ್ನ ಕಟ್ಟೋದಿಕ್ಕೆ ತಾವೆಲ್ಲ ಇರುವಂತ ಒಳ ಮನಸ್ಸನ್ನು ಬಿಟ್ಟು, ಒಳ ಪಂಗಡಗಳೆಲ್ಲ ಬಿಟ್ಟು ನಾವೆಲ್ಲ ರೆಡ್ಡಿಯನ್ನ ಒಂದೇ ಒಂದು ಅಡಿಯಲ್ಲಿ ಸೇರಬೇಕು. ಎಲ್ಲ ಒಂದು ಸಂಘಟನೆಯನ್ನು ತೋರಿಸಿದ್ರೆ ನಮಗೆ ಸರ್ಕಾರಿ ವತಿಯಿಂದ ಇರ್ಬೋದು, ಎಲ್ಲೇ ಆಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ನಮ್ಮ ಬೇಡಿಕೆ ಏನಿದ್ರೆ ಅದೆಲ್ಲ ಕೂಡುತ್ತೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಇವತ್ತಿನ ದಿವಸ ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಒಟ್ಟಾಗಿ ಸೇರಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ನಮ್ಮ ಕೇಂದ್ರ ರೆಡ್ಡಿ ಜನಸಂಘದ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಪ್ರತಿ ವರ್ಷ ಹೀಗೆ ಮುಂದೆ ನಡ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನ ಮಾಡಕ್ಕೆ ಇಷ್ಟಪಡ್ತೇನೆ. ನಾನು ಕರೆದು 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಾಲೂಕು ದಂಡಾಧಿಕಾರಿಗಳು, ಸಚಿವರು, ಶಾಸಕರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗ ಇರುವಂಥ ಎಲ್ಲ ಕುಲ ಬಾಂಧವರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ವೇಮನ. ರೆಡ್ಡಿ ಸಮಾಜ ಜನಸಂಘವರು ಎಲ್ಲ ಸೇರಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಯುವ ನಾಯಕರು ಹಾಗೆ ಜನಪ್ರಿಯ ಶಾಸಕರು ಆತ್ಮೀಯರಾದ ಶರತ್ ಬಚ್ಚೇಗೌಡರೆ ಮತ್ತು ರೆಡ್ಡಿ ಸಂಘದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಇನ್ನಿತರ ಆಹ್ವಾನಿತರು, ನಮ್ಮ ಬೆಂಗಳೂರು ರೆಡ್ಡಿ ಸಂಘದಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಮಾಧ್ಯಮದ ಬಂಧುಗಳು ಮತ್ತು ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರೇ, ಇವತ್ತು ಈಗಾಗಲೇ ಶರತ್ ಬಚ್ಚೇಗೌಡರು 2-3 ವಿಚಾರ ಹೇಳಿದ್ದಾರೆ. ಒಂದು ಬಸ್ ಸ್ಟ್ಯಾಂಡ್ ಡಿಪೋಗೆ ನಾನು ಅಸೆಂಬ್ಲಿಲಿ ಹೇಳಿದ್ದೀನಿ, ಕಮರ್ಷಿಯಲ್ ಟ್ಯಾಕ್ಸು ಜಾಗ ನನಗೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟರೆ ಡಿಪೋ ಮಾಡ್ತೀನಿ ಅಂತ ಅಸೆಂಬ್ಲಿಲೇ ಹೇಳ್ಬಿಟ್ಟಿದ್ದೀನಿ. ಅದರಿಂದ ಅವ್ರು ಜಾಗ ಕೊಟ್ಟ ತಕ್ಷಣ ಪ್ರಾರಂಭ ಮಾಡ್ತೀವಿ. 2ನೇದಾಗಿ ಬಸ್ಸುಗಳ ಬಗ್ಗೆ ಹೇಳಿದ್ದಾರೆ. ಅದು ನಮ್ಮ CTMನ ಅವರ ಆಫೀಸ್ಗೆ ಕಳಿಸಿ ಫೀಡರ್ ಬಸ್ಸಸ್ ಎಲ್ಲಿರಬೇಕು ಅದು ಕೂಡ ಮಾಡೋಣ. ಮತ್ತು ಈಗ 40 ಕಿಲೋಮೀಟರ್ ವ್ಯಾಪ್ತಿ ಜಾಸ್ತಿ ಆಗಿದೆ. ಕಾರ್ಪೊರೇಷನ್ ಲಿಮಿಟಿನ 40 ಕಿಲೋಮೀಟರ್ವರೆಗೂ ಕೂಡ ಬಸ್ಸಸ್ಸು ನಾವು ಹಾಕ್ಬೋದು. ಇನ್ನು ಪ್ರಾರಂಭ ಮಾಡಿಲ್ಲ, ಆದೇಶ ಆಗಿದೆ. ಮಾಡಿದಾಗ ಬಹುತೇಕ ಇದೆಲ್ಲ ಕೂಡ ಸೇರುತ್ತೆ. ಮತ್ತು ಅದಾದಮೇಲೆ ಇನ್ನೊಂದು
ದೇವಸ್ಥಾನ ರಸ್ತೆಗೆ ಹೈವೇಗೆ ದೇವಸ್ಥಾನಕ್ಕೆ ಹೋಗಿದೆ. ದೇವಸ್ಥಾನ ಬೇರೆ ಜಾಗನೂ ಕೊಟ್ಟಿದ್ದಾರೆ ಮತ್ತು ಹೈವೇನವರು ಹಣನೂ ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಹಣ ಕೊಡಿ ಅಂತ ಹೇಳಿದ್ದಾರೆ. ಖಂಡಿತ ಹಣ ಕೊಡೋಣ ಅಂತೇಳಿ ಉಳಿದಾಗಿ ಇನ್ನೊಂದು ದೇವಸ್ಥಾನಕ್ಕೆ ಮಾರ್ಚ್ ಆದಮೇಲೆ ನೋಡೋಣ. ಇದ್ರಾಗಿ ನೀವು ಬರ್ಕೊಬಿಡಿ, ನಾವು ಸೇರಿಸ್ಕೊಡ್ತೀವಿ, ಹಣನೂ ಕೊಡ್ತೀವಿ. ಹೈವೇದವ್ರು ಏನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾವು ಕೂಡ ಕೊಟ್ಟು ದೇವಸ್ಥಾನ ಅದನ್ನು ಫಸ್ಟ್ ಮಾಡಬೇಡ, ಆಮೇಲೆ ಮಾರ್ಚ್ ಆದಮೇಲೆ ಅವಿಮುಕ್ತೇಶ್ವರ ಆಮೇಲೆ ನೋಡೋಣ ಅಂತೇಳಿ. ಮತ್ತು ನಮ್ಮ ಇವತ್ತು ಅರ್ಧ ಎಕರೆ ಜಾಗ ಕೊಡ್ತೀನಿ ಅಂತ ಕನಿಷ್ಠ ಹೇಳಿರೋದು ಅವರು. ಯಾಕೆಂದರೆ ಅರ್ಧ ಎಕರೆ ಕೊಟ್ಟರೆ ಸಾಕಾಗಲ್ಲ. ಈ ಎಲ್ಲರದ್ರೂ ಕಾರುಗಳಿದೆ. ಕಿಟ್ಟಿಯ ಮನೆಯಲ್ಲೇ 3 ಕಾರ್ ಇದೆ ಅಲ್ವಾ. ಇವರು ಮೊದಲು ಹೋಗ್ತಾರೆ, ಆಮೇಲೆ ಅವ್ರ ಮನೆಯವರೆಲ್ಲ ಬರ್ತಾರೆ, ಇವ್ರದೇ 2 ಕಾರ್ ಆಗಿಬಿಡುತ್ತೆ ಮದುವೆಗಳಿಗೆ ಅಲ್ವಾ. ಕನಿಷ್ಠ ಅವ್ರು ಹೇಳಿರುತ್ತೆ ಕನಿಷ್ಠ ಅಂತ. ನೀವು ಜಾಗ ಹುಡುಕಿದ್ರೆ ಜಾಸ್ತಿ ಇರೋ ಜಾಗ, ಪಾರ್ಕಿಂಗ್ ಜಾಗ ಬೇಕೇ ಬೇಕಾಗ. ಈ ಪಾರ್ಕಿಂಗ್ ಇಲ್ಲದ್ರೆ ಯಾವ ಮದುವೆನೂ ನಡೆಯೋದೇ ಇಲ್ಲ. ಬೆಂಗಳೂರಲ್ಲೆಲ್ಲ ಮೊದಲು ಇದೆಲ್ಲ ಚೌಟ್ರಿಗಳಿತ್ತಲ್ಲ ಬೆಂಗಳೂರಲ್ಲಿ, ಯಾರು ಈಗ ಭಾಳ ಕಡಿಮೆ ಆಗೋಯ್ತು. ಎಲ್ಲನೂ ಆನೆಕಲ್ಲು ಬೆಂಗಳೂರು ಸುತ್ತಮುತ್ತಲು ಇಲ್ಲಿ ಈ ಕಡೆ ಇಲ್ಲಿ ನಮ್ಮ ಇದು ಬರುತ್ತಲ್ಲಪ್ಪ ಕಾಟಮ್ನಲ್ಲೂರಿಂದ ಹಿಡಿದು ಈ ಕಡೆ ನಮ್ಮ ನೈಸ್ ರೋಡ್ವರೆಗೂ ಕೂಡ ಎಲ್ಲೆಲ್ಲಿ ಎಲ್ಲ ಕನಿಷ್ಠ 3 ಎಕರೆ 4 ಎಕರೆ ಪಾರ್ಕಿಂಗ್ ಇದ್ರೇ ಈಗ ಚೌಟ್ರಿಗಳು ಬುಕ್ ಮಾಡೋದು. 3 ಎಕರೆ 4 ಎಕರೆ ಕೊಡಿ ಅಂತ ನಾನು ಕೇಳಲ್ಲ. ಸಾಧ್ಯದಷ್ಟು ಒಳ್ಳೆ ಜಾಗನ ನೀವು ಹುಡುಕೊಟ್ರೆ ಶರತ್ ಬಚ್ಚೇಗೌಡರು ಹೇಳಿದ್ದಾರೆ, ಖಂಡಿತ ಅದನ್ನು ಮಾಡಿಕೊಡ್ತಾರೆ ಅಂತೇಳಿ. ಮತ್ತು ಜಾಗ ಕೊಟ್ಟರೆ ಸಾಕು, ಎಲ್ಲ ಅಡಿ ಲೆಕ್ಕ ಅಲ್ವಾ, ಇದೆಲ್ಲ ಅವರೇ ಹಾಕಿ ಸ್ವಂತ ಎಲ್ಲ ಮಾಡಿಕೊಡ್ತಾರೆ. ಏನಪ್ಪ ಅದು. ಮತ್ತು ಅದಾದಮೇಲೆ ನಮ್ಮ ಸ್ಟ್ಯಾಚ್ಯೂಗೆ ಇಲ್ಲಿ ಬೇಡ, ತಾಲೂಕು ಆವರಣದಲ್ಲಿ ಕೇಳಕ್ಕೆ ಹೋಗ್ಬೋದು. ನೀವು ಒಬ್ಬರು ಕೇಳಿದ್ರೆ ಏನಾಗುತ್ತೆ, ಎಲ್ಲರೂ ಕೇಳ್ತಾರೆ ಅಲ್ವಾ, ಎಲ್ಲ ಸಮುದಾಯದವರು ಕೇಳ್ತಾರೆ. ಅದರಿಂದ ಅದು ಬೇಡ. ಮೈನ್ ರೋಡಲ್ಲಿ ಹೈವೇನಲ್ಲಿ ಯಾವುದಾದ್ರು ಸಿಕ್ಕುವಾಗ ಜಾಗ ಹುಡುಕಿ ಅದು ಟೌನ್ ಮಧ್ಯದಲ್ಲಿ ಬೇರೆ ಯಾರು ಹೆಸರಿಡದೇ ಇರ್ತಕ್ಕಂಥದ್ದು ಯಾವುದನ್ನು ಹುಡುಕೊಟ್ರೆ ಖಂಡಿತ ಅವರು ಮಾಡಿಕೊಡ್ತಾರೆ ಅಲ್ವಾ. ಇಲ್ಲಿ ಕೇಳಿದ್ರೆ ಏನಾಗುತ್ತೆ, ಎಲ್ಲರೂ ಕೊಡೋದು ನಮಗೂ ಕೊಡಿ ಅಂತ ಇರ್ತಾರೆ. ಅದರಿಂದ ಇದಕ್ಕೆ ಇದಕ್ಕಿಂತಲೂ ಒಳ್ಳೆ ಜಾಗ ಟೌನ್ ಮಧ್ಯದಲ್ಲಿ ಅಥವಾ ಹೈವೇನಲ್ಲಿ ಯಾವುದಾದ್ರು ಇದ್ದರೆ ಹುಡುಕೊಟ್ರೆ ಅದೇನೋ ಒಂದು 20-25 ಕೊಟ್ಟರೆ ಸಾಕು ಅಲ್ವಾ. ಅದಕ್ಕೂ ಕೂಡ ಖಂಡಿತ ಶರತ್ ಅವರು ಮಾಡಿಕೊಡ್ತಾರೆ ಅಂತೇಳಿ. ಇವತ್ತು ವೇಮನ ಜಯಂತಿ ಮೊದಲು ಈ ರೀತಿ ಸರ್ಕಾರದ ವತಿಯಿಂದ ಮಾಡ್ತಿರಲಿಲ್ಲ. ನಾವು 2017ರಲ್ಲಿ ಸಮಾವೇಶ ಮಾಡಿದಾಗ ಸಿದ್ದರಾಮಯ್ಯವ್ರಿಗೆ ಹೇಳಿದ್ವಿ, ವೇಮನ ಜಯಂತಿ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಮಾಡಿ ಅಂತ ತಕ್ಷಣ ಮಾಡಿದ್ರು. ಇವತ್ತೇನೋ ಒಂದು ಜಯಂತಿ ಇದೆಯಲ್ಲ, ಅದು 30-40 ಮೇಲೆ ನಾವು ಮಾಡ್ತೀವಿ. ಅದರಲ್ಲಿ 20-25 ಜಯಂತಿಗಳ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಮಾಡಿದ್ದಾರೆ. ಎಲ್ಲ ಜನಾಂಗಕ್ಕೆ ಸಂಬಂಧಪಟ್ಟಿದ್ದು ಬಹುತೇಕ ಎಲ್ಲನೂ ಕೂಡ ಸಿದ್ದರಾಮಯ್ಯವರೇ ಮಾಡಿದ್ದು. ಈ ಒಂದು ಕ್ರೆಡಿಟ್ ಕೂಡ ಸಿದ್ದರಾಮಯ್ಯವರಿಗೆ ಸಲ್ಲಬೇಕು. ಆಮೇಲೆ ನಮ್ಮ ಫಸ್ಟ್ ಚೀಫ್ ಮಿನಿಸ್ಟರ್ ಯಾರು ಕೆ.ಸಿ. ರೆಡ್ಡಿ ಅವರು ಸ್ಟ್ಯಾಚ್ಯೂ ಇರಲಿಲ್ಲ ವಿಧಾನಸೌಧ ಮುಂದೆ. ನಾವು ಹೇಳಿದ ತಕ್ಷಣ ಅದನ್ನು ಕೂಡ ಮಾಡಿಕೊಟ್ರು ಸ್ಟ್ಯಾಚ್ಯೂ. ಆಮೇಲೆ ಅದಾದಮೇಲೆ ಇನ್ನೂ ಅನೇಕ ಬೇಡಿಕೆಗಳಾಗಲೇ ಶೇಖರ್ ರೆಡ್ಡಿ ಹೇಳಿರಲ್ಲ, 10 ಬೇಡಿಕೆನಲ್ಲಿ 8 ಬೇಡಿಕೆನ ಅವರು ಮಾಡಿಕೊಟ್ರು. ನಮ್ಮ ಮೆಡಿಕಲ್ ಕಾಲೇಜಿಗೆ ಪ್ರಾರಂಭ ಆಗುತ್ತೆ, ರಿಂಗ್ ರೋಡ್ಗೆ ಹೆಸರಿಟ್ಟಿದ್ದು, ನಮ್ಮ ITPL ರೋಡ್ ಇದೆಯಲ್ಲ ಆ ರಿಂಗ್ ರೋಡ್ಗೆ ಹೆಸರಿಟ್ಟಿದ್ದು. ಅದಾದಮೇಲೆ ಅವ್ರ ಊರ ಹತ್ರ ಒಂದು 20 ಎಕರೆ ಜಾಗ ಕೊಟ್ಟರು, ಮತ್ತು ಅನುದಾನ ಕೊಟ್ಟರು ಅವರ ಜ್ಞಾಪಕಾರ್ಥವಾಗಿ ಏನಾದರೂ ಮಾಡಿ ಅಂತ. ಅದಾದಮೇಲೆ ಅದರಲ್ಲಿ ಆ ಜಾಗ ಒಂದು 20 ಎಕರೆ ಕೊಟ್ಟಿದ್ರು, SMT ಜಾಗ 20 ಎಕರೆ ಕೊಟ್ಟಿದ್ರು. ಅದೀಗ ನಾನಾ ಕಾರಣದಿಂದ ಸ್ವಲ್ಪ ಡಿಸ್ಪ್ಯೂಟ್ ಆಗೋದಿತ್ತು. ಆಮೇಲೆ ಕ್ಯಾಬಿನೆಟಲ್ಲಿಟ್ಟು ಅದನ್ನು ಕ್ಲಿಯರ್ ಮಾಡಿಕೊಟ್ರೆ, ಅದು ಕ್ಲಿಯರ್ ಮಾಡಿಕೊಟ್ಟಿದ್ರೆ ಇವತ್ತು ಮೆಡಿಕಲ್ ಕಾಲೇಜ್ 22ನೇ ತಾರೀಕು ಮೀಟಿಂಗ್ ಇದೆ. 22ನೇ ತಾರೀಕು ಮೀಟಿಂಗ್ ಅನುಮೋದನೆ ಆಗಿಬಿಟ್ರೆ ಮುಂದಿನ ವರ್ಷ ಮೆಡಿಕಲ್ ಕಾಲೇಜ್ ಕೂಡ ನಮ್ಮ ರೆಡ್ಡಿ ಸಂಘಟ ಪ್ರಾರಂಭ ಆಗುತ್ತೆ. ಅದರಿಂದ ನಾವು ಯಾರು ನಮಗೆ ಯಾವುದೇ ಸರ್ಕಾರ ಇರಲಿ, ಯಾರು ಸಹಾಯ ಮಾಡಿದ್ದಾರೆ ಅಂಥವನ್ನ ನೆನೆಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತೇಳಿ ಶರತ್ ಬಚ್ಚೇಗೌಡರು ಇವತ್ತು ಸಹಾಯ ಮಾಡ್ತೀವಿ ಅಂತ ಹೇಳಿದರೆ ಮುಂದಕ್ಕೂ ಅವನ್ನೆಲ್ಲ ಕೂಡ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ವೇಮನ ಜಯಂತಿ ಇವತ್ತು ರಾಜ್ಯ ಎಲ್ಲ ಭಾಗದಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಸಂಜೆ ಟೌನಲ್ಲೂ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಕೂಡ ಇದೆ ಅಂಥೇಳಿ ಇವತ್ತು ತಾವೆಲ್ಲ 10 ಗಂಟೆಯಿಂದ ಕಾಯ್ತಾ ಇದ್ದೀರ. ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಿದೆ. ವೇಮನ ಬಗ್ಗೆ ಈಗಾಗಲೇ ಸಾಕಷ್ಟು ಎಲ್ಲರೂ ಕೂಡ ಮಾತಾಡಿದ್ದಾರೆ. ವೇಮನ ಒಬ್ಬ ದಾರ್ಶನಿಕ, ಅಂದರೆ ಸಮಾಜದ ಅಂಕು ಡೊಂಕುಗಳನ್ನು ಎತ್ತು ತೋರಿಸುವಂಥದ್ದು, ಭಾವನೆಗಳ ಮೂಲಕ ಎತ್ತು ತೋರಿಸುವಂಥ
ಕೆಲಸವನ್ನು ಮಾಡಿದ್ರು. ಅದೇ ರೀತಿ ಕಲೆಕ್ಟರ್ಸು ಈ ರೀತಿ ಭಾಳ ಈ ಸಮಾಜ ಸುಧಾರಣೆ ಮಾಡೋದಕ್ಕೆ ಒಬ್ಬೊಬ್ಬರು ಒಂಥರ ಇವರು ಬಸವಣ್ಣವ್ರದೇ ಒಂದು ಥರ ಗಾಂಧಿ ಮಹಾತ್ಮ ಗಾಂಧಿ ಅವ್ರದ್ದೇ ಸಮಾನತೆ ತರಬೇಕು ಅಂತ ಎಲ್ರಿಗೂ ಸಮವಾದ ಬದುಕು ಕೊಡಬೇಕಂತ ಅನೇಕ ದಾರ್ಶನಿಕರು ಬರೀ ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ಪ್ರಪಂಚದ ಎಲ್ಲ ಭಾಗದಲ್ಲೂ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲ ಪ್ರಯತ್ನ ಮಾಡಿದ್ರಿಂದ ನಮ್ಗೆ ಇವತ್ತು ಎಲ್ಲ ಪ್ರಪಂಚ ಎಲ್ಲ ಭಾಗದಲ್ಲೂ ಕೂಡ ಒಂದು ಪ್ರಜಾಪ್ರಭುತ್ವ ಬಂದಿರ್ತಕ್ಕಂಥದ್ದು. ಇದಕ್ಕೆ ನೂರಾರಲ್ಲ ಸಾವಿರಾರು ವರ್ಷಗಳು ಇತಿಹಾಸ ಇದೆ. ಅದರಿಂದ ನಾವೆಲ್ಲ ಕೂಡ ಏನು ಹಿಂದೆ ನಮಗೆ ಯಾರು ಸಹಾಯ ಮಾಡಿದ್ದಾರೆ, ಯಾರು ಸಮಾಜವನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂಥವರನ್ನು ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ವೇಮನ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಇದು ತಾಲೂಕು ಆಡಳಿತ, ಅದೇ ರೀತಿ ಹೊಸಕೋಟೆ ರಿಲಿಜನ್ ಸಂಘ ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರ. ಎಲ್ಲರ ಪರವಾಗಿ ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ.